ಜೈ ಶ್ರೀ ಗುರುದೇವ್. ಲಾಸ್ಟ್ ಕ್ಲಾಸಲ್ಲಿ ಮಕ್ಕಳ LPP ಡಿಫ್ರೆಂಟ್ ಇರೋಂಥ ಕನ್ಸ್ಟೆಂಟ್ಸ್ನ ತೊಗೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಅದೇ ಥರ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥ ಕನ್ಸ್ಟೆಂಟ್ಸ್ನ ತೊಗೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದರೆ, ಮಿನಿಮೈಸ್ z is equal to -50x plus 20y subjected to constraints 2x minus y greater than or equal to -5, 3x plus y greater than or equal to 3, 2x minus 3y less than or equal to 12. ಹಾಗೆ ಮಾಮೂಲಿ ಆಸ್ ಯೂಶುವಲ್ ವೇರಿಯೇಬಲ್ಸ್ x ಆ್ಯಂಡ್ ವೈಗಳು ಏನಾಗಿರುತ್ತೆ, ನಾನ್ ನೆಗೆಟಿವ್ ಆಗಿರುತ್ತೆ. ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋಣ? ಆಸ್ ಯೂಶುವಲ್ ಮಾಮೂಲಿ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಯಾವ್ದು ತಗೋಬೇಕು ಅಂದ್ರೆ ಇದನ್ನ ಈಕ್ವೇಷನ್ನ 2x minus y equal to -5 ಅಂತ ತಗೋಬೇಕು. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, when x is equal to 0, when x equal to 0 y ಏನಾಗುತ್ತೆ. ಸೊ ಯು ನೋ ಹೌ ಟು ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಈಗ 2 into 0 becomes 0, minus y is equal to -5, ಹಾಗಾದ್ರೆ y ವ್ಯಾಲ್ಯೂ 5 ಆಯಿತು. ಅದೇ ಥರ when y will be equal to 0, y 0 ಆದಾಗ ಏನಾಗುತ್ತೆ ಆಟೋಮೆಟಿಕಲಿ ನೋಡಿ ಇದು 0 ಆಗುತ್ತೆ, 2x ಉಳ್ಕೊಳ್ಳುತ್ತೆ. 2x is equal to -5 ಆದರೆ x is equal to ಏನಾಗುತ್ತೆ -5/2 ಅಂತ ಆಗುತ್ತೆ. ಸೊ x ವ್ಯಾಲ್ಯೂ ನೆಗೆಟಿವ್ ಅಲ್ಲಿ ಬಂತು, ಡೆಸಿಮಲ್ ಬರುತ್ತೆ ಮುಂದಕ್ಕೆ. 5/2 ಅಂತಂದ್ರೆ 2.5 ಬರುತ್ತೆ. ಸೊ -2.5 ಆಗುತ್ತೆ. ಅದನ್ನ ಆಮೇಲೆ ಡೀಲ್ ಮಾಡೋಣ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ತಗೋತೀನಿ. ಸೆಕೆಂಡ್ ಈಕ್ವೇಷನ್ ಈಸ್ 3x plus y equal to 3. ಮಾಮೂಲಿ ಪ್ರೊಸೀಜರ್. when x ಗೆ 0 ಕೊಟ್ಟರೆ y ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. when y is equal to 0 ಕೊಟ್ಟರೆ x ಏನಾಗುತ್ತಪ್ಪ ಅಂತ ಹೇಳಿದ್ರೆ 3x is equal to 3 ಆಗುತ್ತೆ. x will be equal to 1 ಆಗುತ್ತೆ. ಇನ್ನೊಂದು ಕನ್ಸ್ಟೆಂಟ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಅದನ್ನು ಸಾಲ್ವ್ ಮಾಡ್ಕೋಬೇಕಾದ್ರೆ ಯಾವುದು, 2x minus 3y is equal to 12. ಇದಕ್ಕೆ ನೋಡ್ತಾ ಹೋದರೆ when x is equal to 0, y ವ್ಯಾಲ್ಯೂ ಏನಾಗುತ್ತೆ 2 into 0 becomes 0, minus 3y is equal to 12, y will be equal to -4. when y ಗೆ 0 ಕೊಟ್ಟರೆ ಏನಾಗುತ್ತೆ 3 into 0 becomes 0, 2x is equal to 12, which means x is equal to ಏನಾಯಿತು 6 ಆಯಿತು. ಓಕೆ, ನಾವು ಆಸ್ ಯೂಶುವಲ್ ಫಸ್ಟ್ ಏನು ಪ್ಲಾಟ್ ಮಾಡಬೇಕು, ಗ್ರಾಫನ್ನು ಪ್ಲಾಟ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ರಾಫನ್ನ ಪ್ಲಾಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಪ್ಲಾಟ್ ಮಾಡಬೇಕು. ಯಾಕೆ, ಹಿಂದಿನ ಪ್ರಾಬ್ಲಮ್ಸಲ್ಲೆಲ್ಲ ನಾವೇನು ಮಾಡ್ತಿದ್ವಿ, ಫಸ್ಟ್ ಕ್ವಾಡ್ರೆಂಟ್ ಬಂದರೆ ಸಾಕು ಅನ್ನೋ ಥರ ಗ್ರಾಫನ್ನು ಹಾಕ್ಕೋತಿದ್ವಿ. ನೆಗೆಟಿವ್ ಸೈಡ್ ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾ ಇರಲಿಲ್ಲ. ಇಲ್ಲೇನಾಗಿದೆ ಈ ಪ್ರಾಬ್ಲಮ್ನಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸಿಗೆ -2.5 ಬರ್ತಾ ಇದೆ, ಹಾಗೆ ವೈಯಲ್ಲಿ ಒಂದು ಕಡೆ -4 ಬರ್ತಾ ಇದೆ ಅಂತಂದರೆ ನಾನು ಕೆಳಗಡೆ ವೈ ನೆಗೆಟಿವ್ ಅಂತಂದರೆ ಕೆಳಗಡೆ ಹೋಗಬೇಕು, ಅಲ್ಲೂ -4 ತನಕ ಗ್ಯಾಪ್ ಕೊಟ್ಕೋಬೇಕು. ಎಕ್ಸ್ ನೆಗೆಟಿವ್ ಅಂತ ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆಯೂ ಸ್ವಲ್ಪ ಗ್ಯಾಪ್ ಕೊಟ್ಕೋಬೇಕು -2.5ಗೆ. ಸೊ ನಾನೇನು ಮಾಡ್ತೀನಿ, ನನ್ನ ಕನ್ವೀನಿಯನ್ಸ್ಗೆ ಸ್ವಲ್ಪ ಗ್ರಾಫನ್ನು ಇವತ್ತು ಬೇರೆ ಥರ ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ, ಬಿಕಾಸ್ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸು ಕವರ್ ಆಗಲಿ ಅಂತ. ಹಾಗಾದರೆ ಈಗ ದಿಸ್ ಇಸ್ ನಥಿಂಗ್ ಬಟ್ ದ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ಆ್ಯಸ್ ಯೂಶುವಲ್ ಇದು ಆರಿಜಿನ್ O ಅಂದರೆ 0. ನೆಕ್ಸ್ಟು ಎಕ್ಸಲ್ಲಿ ನೋಡ್ತಾ ಹೋದರೆ ಎಕ್ಸಲ್ಲಿ -2.5 ಇದೆ, 1 ಇದೆ, ಹಾಗೆ 6 ಇದೆ. ಹಾಗಾದರೆ ಇದೆಲ್ಲ ಬರ್ತಾ ಇರೋಂಥ ವ್ಯಾಲ್ಯೂಸ್ ಯಾವ ಥರ ಇದೆ? ಈಗ ಮಲ್ಟಿಪಲ್ಸ್ ಆಫ್ 10, ಮಲ್ಟಿಪಲ್ಸ್ ಆಫ್ 20, ಮಲ್ಟಿಪಲ್ಸ್ ಆಫ್ 5 ತೊಗೊಳೋದು ಆಗುತ್ತಾ? ಇಲ್ಲ. 5 ತೊಗೊಂಡ್ರೆ 1 ಹೇಗೆ ಮಾರ್ಕ್ ಮಾಡ್ತೀರಾ, 6 ಹೇಗೆ ಮಾರ್ಕ್ ಮಾಡ್ತೀರಾ, -2.5 ಹೇಗೆ ಮಾರ್ಕ್ ಮಾಡ್ತೀರಾ, ಕಷ್ಟ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲದನ್ನು 1 ಯೂನಿಟ್ ಈಸ್ ಈಕ್ವಲ್ ಟು 1 ಅಂತಲೇ ತೊಗೋತೀನಿ ಇವತ್ತು. ಹಾಗಾದರೆ 1 ಯೂನಿಟ್ ಈಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ 1 2 3 4 5 6. ಸೊ 1 2 3 4 5 6. ಎಕ್ಸೆಲ್ ನೆಗೆಟಿವ್ ಇದೆ -2.5, ಅದಕ್ಕೆ ನೆಗೆಟಿವ್ ಸೈಡಲ್ಲೂ ಬರ್ಕೋತೀನಿ. -1 -2 -3 ತನಕ ಸಾಕು ನನಗೆ. -3 ಇದು -2 ಇದು -1. ವೈಯಲ್ಲಿ ಪಾಸಿಟಿವ್ ಇರೋವಂಥದ್ದು ಎಷ್ಟಿದೆ, ಒಂದು ಕಡೆ 5 ಇದೆ, ಒಂದು ಕಡೆ 3 ಇದೆ, ಒಂದು ಕಡೆ -4 ಇದೆ. ಹಾಗಾಗಿ ಪಾಸಿಟಿವ್ ಸೈಡಲ್ಲಿ ನಾನು 5 ತನಕ ಸಾಕು. 1 2 3 4 5 1 2 3 4 5. ನೆಗೆಟಿವ್ ಸೈಡಲ್ಲಿ -4 ತನಕ ಇರೋದ್ರಿಂದ ವೈಯಲ್ಲಿ 1 2 3 4, ದಟ್ ಈಸ್ ಆ್ಯಕ್ಚುಲಿ ಇದು -1 -2 -3 -4. ಇದನ್ನು ಮಾರ್ಕ್ ಮಾಡಿಕೊಂಡೆ.
ಇದಾಯಿತು. ಈಗ ಗ್ರಾಫನ್ನು ಆಟೋಮೆಟಿಕಲಿ ಪ್ಲಾಟ್ ಮಾಡಬೇಕಾದ್ರೆ ಲೈನ್ಸ್ನ ಎಳಿಬೇಕು. ಮೊದಲನೇ ತೊಗೊಂಡ್ರೆ ಎಲ್ಲಿಂದ ಎಲ್ಲಿಗಿದೆ, 5ಇಂದ -5/2 ಅಂದರೆ ವೈಯಲ್ಲಿ 5, ಎಕ್ಸಲ್ಲಿ -5/2. ಎಕ್ಸಲ್ಲಿ -5/2 -2.5 ಆಗಲೇ ಹೇಳ್ದಂಗೆ -2 ಮತ್ತು 3 ಮಧ್ಯೆ ಬರೋದ್ರಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡೆ. ವೈಯಲ್ಲಿ 5 ಬಂತು, ಇಲ್ಲಿಗೆ ಮಾರ್ಕ್ ಮಾಡಿಕೊಂಡೆ. ಸೊ ಇದನ್ನು ಜಾಯಿನ್ ಮಾಡಬೇಕು ನಾನೀಗ. ಓಕೆ, ಇದನ್ನು ಜಾಯಿನ್ ಮಾಡಿದೆ. ಬೇಕಾದರೆ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ, ಬಿಕಾಸ್ ನನಗೆ ಮೇಯ್ನಾಗಿ ಬೇಕಾದ್ರೆ ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಲೆಕ್ಕಕ್ಕೆ ತೊಗೋತೀನಿ. ಬಟ್ ಇಲ್ಲಿ ಯಾಕೆ ನಾನು ಬೇರೆ ಕ್ವಾಡ್ರೆಂಟ್ಸು ತೊಗೊಂಡಿದ್ದೀನಿ ಅಂದರೆ ವ್ಯಾಲ್ಯೂಸ್ನ ಮಾರ್ಕ್ ಮಾಡಬೇಕಾದ್ರೆ ನಂಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಮಾರ್ಕಿಂಗ್ಗೋಸ್ಕರ ನೆಗೆಟಿವ್ ಸೈಡ್ ತೊಗೊಂಡಿದ್ದೀನಿ. ಬಟ್ ನಾನು ಕನ್ಸಿಡರ್ ಮಾಡೋದು ಯಾವುದು ಯಾವಾಗಲೂ ಫಸ್ಟ್ ಕ್ವಾಡ್ರೆಂಟ್. ಯಾಕೆ ಅನ್ನೋ ಒಂದು ಕಂಡೀಷನ್ ಏನೇ ಇರ್ತಾನೆ, ಎಕ್ಸ್ ಮತ್ತು ವೈ ಆಬ್ವಿಯಸ್ಲಿ ನಾನ್ ನೆಗೆಟಿವ್ ಆಗಿರಬೇಕು ಅಂದರೆ ಇಟ್ ಮಸ್ಟ್ ಬಿ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಆಯಿತು, ಮೊದಲನೇದಾಯಿತು. ಸೊ ಮೊದಲನೇದಕ್ಕೆ ಈ ರೀತಿ ಹೋಯಿತು ಲೈನು, ಬಿಕಾಸ್ ಯು ಕ್ಯಾನ್ ಎಕ್ಸ್ಟೆಂಡ್ ಮಚ್ ಮೋರ್, ಯು ಕ್ಯಾನ್ ಎಕ್ಸ್ಟೆಂಡ್. ಓಕೆ, ನಾವು ಎರಡನೇದು 3x + y = 3 ಬಂದಾಗ y ವ್ಯಾಲ್ಯೂ 3, x ವ್ಯಾಲ್ಯೂ 1. ಸೊ x ವ್ಯಾಲ್ಯೂ 1, y ವ್ಯಾಲ್ಯೂ 3 ಇದೆ. ಇದನ್ನು ಜಾಯಿನ್ ಮಾಡ್ತೀನಿ. ಓಕೆ, ಇದು ಜಾಯಿನ್ ಆಯಿತು. ಲಾಸ್ಟ್ ಬಂದಿರೋದು y ವ್ಯಾಲ್ಯೂ -4, x ವ್ಯಾಲ್ಯೂ 6. y ವ್ಯಾಲ್ಯೂ -4 ಇಲ್ಲಿದೆ, ಹಾಗೆ x ವ್ಯಾಲ್ಯೂ 6 ಇಲ್ಲಿದೆ. ಇದನ್ನು ಜಾಯಿನ್ ಮಾಡ್ಕೋತೀನಿ. ಇದನ್ನೇನು ಮಾಡ್ತೀನಿ, ಜಸ್ಟ್ ಇಲ್ಲಿ ತನಕ ಬಂದಿರೋದ್ರಿಂದ ಇದು ಫೋರ್ತ್ ಕ್ವಾಡ್ರೆಂಟಲ್ಲಿದೆ. ಬಟ್ ನಾನು ಫಸ್ಟ್ ಕ್ವಾಡ್ರೆಂಟ್ ಆ್ಯಕ್ಚುಲಿ ಬೇಕಾಗಿರೋದ್ರಿಂದಾಗಿ ಅದನ್ನು ಹಾಗೆ ಎಕ್ಸ್ಟೆಂಡ್ ಮಾಡ್ಕೊತೀನಿ, ಕಂಟಿನ್ಯೂ ಮಾಡಿಕೊಂಡೆ. ಓಕೆ, ಈಗೇನಾಯಿತು, ಆಟೋಮೆಟಿಕಲಿ ನನ್ನ ಫೋಕಸ್ಸು ನಿಮಗೇನು ಅನಿಸುತ್ತೆ, ಇಷ್ಟೊಂದು ಕ್ವಾಡ್ರೆಂಟ್ಸ್ ಇದೆ, ಯಾವ ಕಡೆ ಇದು ಮಾಡಬೇಕು. ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಫಸ್ಟ್ ಕ್ವಾಡ್ರೆಂಟನ್ನೇ ಕನ್ಸಿಡರ್ ಮಾಡಬೇಕು. ಫಸ್ಟ್ ಕ್ವಾಡ್ರೆಂಟಲ್ಲಿರೋ ಕಾಮನ್ ರೀಜನ್ನೇ ಕಂಡುಹಿಡಿಬೇಕು. ಸೊ ಫಸ್ಟ್ ಕ್ವಾಡ್ರೆಂಟೇ ನನ್ನ ಫೋಕಸಿಂಗ್ ಏರಿಯಾ. ಅಂದರೆ ನಿಮ್ಮ ಮನಸ್ಸಲ್ಲಿ ಈಗ ಬೇಕಾಗಿರೋದು ಇಷ್ಟು ಮಾತ್ರ. ಇಲ್ಲಿಂದ ಕೆಳಗಡೆಗೇನಿದೆ, ಈ ಕಡೆಗೇನಿದೆ ಅದರ ಅವಶ್ಯಕತೆ ಇಲ್ಲ. ಓಕೆ, ಈಗೇನು ಮಾಡ್ತೀನಿ, ಸೊ ಫಸ್ಟು ಆ ಲೈನ್ಸ್ ಯಾವ್ಯಾವುದು ಅಂತ ಬರ್ಕೋಬೇಕು. ಸರಿ, ಈ ಲೈನ್ ಯಾವುದಪ್ಪ, -4 to 6 ಇರೋದು 2x - 3y = 12. 1 ಮತ್ತು 3 ಇರೋದು ಯಾವುದು, ಇದು 3x + y = 3. ಹಾಗಾದ್ರೆ ಈ ಲೈನ್ ಯಾವುದಿದು, ಈ ಲೈನ್ ಇರೋವಂಥದ್ದು ಫಸ್ಟ್ನೇದು 2x - y =-5. ಈ ಲೈನ್ ಇರುವಂಥದ್ದು ಆಯಿತು. 3 ಲೈನ್ಗಳಾಯಿತು. ಆ್ಯಸ್ ಯೂಶುವಲ್ ಏನು ಮಾಡೋಣ, ಈಗ ರೀಜನ್ಸನ್ನು ಶೇಡ್ ಮಾಡೋಣ, ಹೌದಲ್ವಾ? ಶೇಡ್ ಮಾಡೋಕ್ಕೆ ಅದು ಕಾಮನ್ ರೀಜನ್ ಕಂಡುಹಿಡಿಬೇಕು ಅಂದ್ರೆ ಏನು ಮಾಡಬೇಕು, ಟಿಕ್ ಮಾಡಬೇಕು ಮೊದಲು. ಇಲ್ಲೊಂದು ರೀಜನ್ ಇದೆ, ಇಲ್ಲೊಂದು ರೀಜನ್ ಇದೆ, ಇಲ್ಲೊಂದು ರೀಜನ್ ಇದೆ. ಸಿಗ್ತಾ ಇರೋದು ಬರೀ 3 ರೀಜನ್. ಯಾಕಪ್ಪ ಅಂತಂದರೆ ಇಷ್ಟು ಫುಲ್ ರೀಜನ್ ಒಂದಕ್ಕೆ ಸೇರ್ತು. ಇಲ್ಲಿ ಮಾತ್ರ ಡಿವೈಡ್ ಆಯಿತು, ಇಲ್ಲಿ ಮಾತ್ರ ಇನ್ನೊಂದು ಪಾರ್ಟ್ ಡಿವೈಡ್ ಆಗಿದೆ. ಇದರಲ್ಲಿ ಯಾವುದು ಅಂತ ಕಂಡುಹಿಡಿಬೇಕು. ಸರಿ, ಮೊದಲನೇ ಈಕ್ವೇಷನ್ ತಗೋತೀನಿ, 2x - y > -5. ಹೌದಲ್ವ, ಇದೆಲ್ಲ ಇರೋದು. ಸೊ ಏನಾಯ್ತು, ಇಲ್ಲಿ ಎರಡಕ್ಕೂ 0 ಕೊಟ್ಟರೆ 0 > -5. 0 -5ಗಿಂತ ದೊಡ್ಡ ಚಿಕ್ಕದ, ದೊಡ್ಡದು. ಅವ್ನು ಹೇಳಿರೋದು ಅದನ್ನೇ, 0 > -5 ಅಂತ. ಅವ ಹೇಳಿರೋದು ನಿಜ ಆಯಿತು ಅಂದರೆ ಆಟೋಮೆಟಿಕಲಿ ಆರಿಜಿನ್ ಕಡೆಗೆ ಶೇಡ್ ಮಾಡ್ತೀನಿ, ಹೌದಲ್ಲ? ಹಾಗಾದ್ರೆ ಈ ಲೈನು ಆರಿಜಿನ್ ಕಡೆ ಅಂದರೆ ಈ ಕಡೆಗೆ ಶೇಡ್ ಆಗಬೇಕು. ಈ ಕಡೆಗೆ ಶೇಡ್ ಆಗಬೇಕು ಅಂದರೆ ಈ ಒಂದು ಇದು ಬರಲ್ಲ. ಹೋಯ್ತು ಆ ಕಡೆ ಟಿಕ್ ಮಾರ್ಕ್. ನೆಕ್ಸ್ಟ್ ಎರಡನೇದು ತಗೋತೀನಿ, 3x + y > 3. 0 ಮತ್ತು 0 ಕೊಟ್ಟರೆ x ಮತ್ತು y ಗೆ 0 > 3. ಬಟ್ 0 3ಗಿಂತ ಜಾಸ್ತಿನಾ? ಇಲ್ಲ, 3ಗಿಂತ ಕಮ್ಮಿ. ಹಾಗಾಗಿ ಹೇಳಿರೋಂಥ ಸ್ಟೇಟ್ಮೆಂಟ್ ಏನಾಯಿತು, ತಪ್ಪು. ಯಾವಾಗ ಹೇಳಿರೋಂಥ ಸ್ಟೇಟ್ಮೆಂಟ್ ತಪ್ಪಾಯಿತು, ಈ ಲೈನ್ ತಾನೇ 3x + y = 3 ತಪ್ಪಾದ್ರಿಂದ ಈ ಲೈನ್ದು ನೋಡಿ ಆರಿಜಿನ್ ಈ ಕಡೆಗಿದೆ. ಹಾಗಾದ್ರೆ ಆರಿಜಿನ್ನಿಂದ ಆ ಕಡೆಗೆ ಹೋಗಬೇಕು. ಸೊ ಆರಿಜಿನ್ನಿಂದ ಆ ಕಡೆಗೆ ಹೋಯಿತು, ಆಟೋಮೆಟಿಕಲಿ ಎಸ್ ಇಲ್ಲೊಂದು ಟಿಕ್ ಮಾರ್ಕ್ ಇರುತ್ತೆ. ಸೊ ಯಾಕಂದರೆ ಇದೊಂದು ರೀಜನ್ ಇದೆ, ಆರಿಜಿನ್ನಿಂದ ಆ ಕಡೆಗೆ ಹೋಗೋದ್ರಿಂದ ಆಟೋಮೆಟಿಕಲಿ ಏನಾಯಿತು, ಈ ಟಿಕ್ ಮಾರ್ಕ್ ಸಹ ಹೋಗುತ್ತೆ. ಓಕೆ, ನೆಕ್ಸ್ಟ್ ಯಾವುದು, ಹಾಗಾದರೆ 2x - 3y <= 12 ಕೊಟ್ಟರೆ ಮತ್ತೆ 0 - 0 = 0. 0 <= 12 ನಿಜ. ಯಾವಾಗ ಅದು ನಿಜ ಆಯಿತೋ ಅದು ಆರಿಜಿನ್ ಕಡೆಗೆ ಶೇಡ್ ಆಗಬೇಕು. ನೋಡಿ ಆ ಲೈನ್ ಇದು, ಈ ಲೈನು ಆರಿಜಿನ್ ಕಡೆಗೆ ಶೇಡ್ ಆಗಬೇಕು ಅಂದರೆ ಈ ಕಡೆ ಶೇಡ್ ಆಗಲ್ಲ. ಸೊ ಈ ಟಿಕ್ ಮಾರ್ಕ್ ಸಹ ಹೊರಟೋಯ್ತು. ಸೊ ಯಾವಾಗ ಈ ಟಿಕ್ ಮಾರ್ಕ್ ಹೊರಟೋಯ್ತೋ ಆಟೋಮೆಟಿಕಲಿ ಉಳಿದಿರೋದು ಇನ್ನೊಂದೇ ಟಿಕ್ ಮಾರ್ಕು. ಹಾಗಾದ್ರೆ ಇದೊಂದು ಟಿಕ್ ಮಾರ್ಕ್ ಏನಾಯಿತು, ದಿಸ್ ಇಸ್ ದ ಶೇಡೆಡ್ ಪಾರ್ಟ್. ಹಾಗಾದರೆ ಇಷ್ಟು ದೊಡ್ಡ ಶೇಡೆಡ್ ಪಾರ್ಟ್ ಬಂದಿತ್ತು.
ನಾನು ಶೇಡ್ನ ಎಲ್ಲಿ ಮಾಡ್ತಾ ಇದ್ದೀನಿ, ಅದರ ಬೌಂಡ್ರಿ ಪಕ್ಕ ಮಾಡ್ತಾ ಇದ್ದೀನಿ ಅಷ್ಟೇ. ಹೀಗೆ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈ ಸ್ಪೇಸ್, ಈ ಲೈನ್ ಹೀಗೆ ಹೋಗುತ್ತೆ, ಈ ಲೈನು ಹೀಗೆ ಹೋಗುತ್ತೆ. ಆದರೆ ಎಂಡ್ ಇದೆಯಾ ಇದಕ್ಕೆ? ಇದೆಯಾ? ಇಲ್ಲ. ಹಾಗ ನೋಡಿ, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಇಲ್ಲಿ ಬೇಕಾದ್ರೂ ಮಾಡ್ಬೋದು. ಈ ಲೈನ್ ಒಳಗಡೆ ಎಕ್ಸ್ಟೆಂಡ್ ಆಗ್ತಾನೇ ಹೋಗ್ತಾ ಇರುತ್ತೆ ಇದು. ಹಾಗಾದರೆ ಅಲ್ಲೇನಾಗಿದೆ, ಅಲ್ಲಿ ಯಾವುದೇ ಲಿಮಿಟ್ ಇಲ್ಲ ಅದಕ್ಕೆ. ಅಂದರೆ ಈಗ ನಾವು ಕಾಂಪೌಂಡ್ ಹಾಕಿದ್ರೆ ಹೆಂಗೆ ಹಾಕಿರ್ತೀವಿ? ಸೊ ಕಾಂಪೌಂಡ್ ಅಂದರೆ ಜನರೆಲ್ಲ ಹೀಗೆ ಬಂದು ಹೀಗೆ ಕ್ಲೋಸ್ ಆಗಿರುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ? ಸೊ ಕ್ಲೋಸ್ ಇಲ್ಲ. ಎಲ್ಲಿ ಕ್ಲೋಸ್ ಆಗ್ತಾ ಇಲ್ಲ? ಇಲ್ಲಿ ಓಪನ್ ಆಗೋಯ್ತು ಕಂಪ್ಲೀಟ್. ಈ ಕಡೆ ಎಲ್ಲ ಕ್ಲೋಸ್ ಆಗಿದೆ, ಈ ಕಡೆ ಇದೆ, ಈ ಕಡೆ ಕ್ಲೋಸ್ ಆಗಿದೆ, ಹೀಗಿದೆ. ಆದರೆ ಇದು ನೋಡಿ, ಇದು ಹೋಗ್ತಾ ಇರೋ ದಾರಿ ಹೀಗಿದೆ, ಇದು ಹೋಗ್ತಾ ಇರೋ ದಾರಿ ಹೀಗಿದೆ. ಅಟ್ಲೀಸ್ಟ್ ಹಿಂಗಿದ್ದಿದ್ರೆ ಎಲ್ಲೋ ಒಂದು ಕಡೆ ಹೋಗಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದಿತ್ತು. ಅದು ಇದು ಹೋಗ್ತಾ ಇರೋದು ಈ ಥರ, ಇದು ಹೋಗ್ತಾ ಇರೋದು ಈ ಥರ, ಎರಡು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಆಟೋಮೆಟಿಕಲಿ ಎರಡು ಕ್ಲೋಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಆ ಕಡೆ ಸೈಡಲ್ಲಿ. ಹಾಗಾದರೆ ಇದೇನಾಯಿತು? ರೀಜನ್ನು ಅನ್ಬೌಂಡೆಡ್. ಬೌಂಡೆಡ್ ಅಂದರೆ ಏನಾಗಿರುತ್ತೆ? ಎಲ್ಲೋ ಒಂದು ಕಡೆ ಸೇರ್ಕೊಂಡಿರುತ್ತೆ, ಅಂದರೆ ಕ್ಲೋಸ್ ಆಗಿರುತ್ತೆ. ಅಂದರೆ ಇದು ಕ್ಲೋಸ್ ಆಗ್ತಾನೆ ಇಲ್ಲ, ಎಲ್ಲೂ ಕ್ಲೋಸ್ ಆಗಲ್ಲ. ಅದಕ್ಕೆ ಇದೇನಂತ ಕರಿತೀವಿ? ಇಟ್ ಇಸ್ ಅನ್ ಅನ್ಬೌಂಡೆಡ್ ರೀಜನ್. ಹಾಗಾದ್ರೆ ಮತ್ತೇನು ಮಾಡೋಣ? ಫಸ್ಟು ಆಲ್ಫಾಬೆಟ್ಸ್ ಮಾರ್ಕ್ ಮಾಡೋಣ. ಆಲ್ಫಾಬೆಟ್ಸ್ ಆಬ್ವಿಯಸ್ಲಿ ಇದು ಓ, ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ. ಸೊ ಇಷ್ಟು ಆಲ್ಫಾಬೆಟ್ಸ್ ಇದೆ ನಮ್ಮ ಹತ್ರ. ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಡಿ ಇದೆ, ಇಲ್ಲಿ ಇ ಇದೆ. ಹಾಗಾದರೆ ಏನಾಯಿತು? ಈ ಬಿ ಸಿ ಡಿ ಇ ಅನ್ನೋದು ಓವರ್ ಆಲ್ ಈಗ ಬರ್ತಾ ಇದೆಯಲ್ಲ, ಇದು ಏನಾಯಿತು? ಅನ್ಬೌಂಡೆಡ್ ರೀಜನ್. ಸೊ ನಾನೇನಂತ ಬರೀಬೋದು? ಸೊ ಬಿ ಸಿ ಡಿ ಇ ಈಸ್ ಆನ್ ಅನ್ಬೌಂಡೆಡ್ ರೀಜನ್ ಅಂತ ಬರೀಬೋದು. ಸರಿ ಆಯಿತು, ಬೌಂಡ್ ಆಗಿಲ್ಲ, ಪರವಾಗಿಲ್ಲ. ನಾವು ಮಾಮೂಲಿ ಆ್ಯಸ್ ಯೂಶುವಲ್ ಮತ್ತೆ ಟೇಬಲ್ನ ಹಾಕೋ ಕಡೆಗೆ ಪ್ರಯತ್ನ ಪಡೋಣ. ಸರಿ, ಟೇಬಲ್ ಹಾಕ್ಬೇಕಾದ್ರೆ ಏನು ಬೇಕು? ಫಸ್ಟ್ ಇಲ್ಲಿ ಕಾರ್ನರ್ ಪಾಯಿಂಟ್ಸ್. ಇನ್ನೊಂದೇನು ಬೇಕಿಲ್ಲಿ? ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದು? z is equal to -50x ಪ್ಲಸ್ 20y ಇದೆ. ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ? ಆಬ್ಜೆಕ್ಟಿವ್ ಫಂಕ್ಷನ್ ಅಂತಲೂ ಬರೀತಾರೆ, ಅಥವಾ ಇನ್ನು ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ? ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಝೆಡ್ ಅಂತ ಹೇಳ್ತಾರೆ. ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಝೆಡ್ ಅಂತ ಹೇಳ್ತಾರೆ. ಎರಡು ರೀತಿಯೂ ಬರೀಬೋದು, ತಪ್ಪಿಲ್ಲ. ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಆಡೋ ಬರೀರಿ, ಅಥವಾ ಝೆಡ್ಡಿನ ಕರೆಸ್ಪಾಂಡಿಂಗ್ ವ್ಯಾಲ್ಯೂಗಳು ಈ ಕಾರ್ನರ್ ಪಾಯಿಂಟ್ಗಳಿಗೆ ಅಂತ ಹೇಳಿ ಯಾವುದು ಬರೋದ್ರೂ ತಪ್ಪಿಲ್ಲ. ಸೊ ಹಾಗಾದ್ರೆ ಇದನ್ನು ಹಾಕ್ತಾ ಹೋದರೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸು ಈಗ ಕಾರ್ನರ್ ಪಾಯಿಂಟ್ ಮಾರ್ಕ್ ಮಾಡ್ತಾ ಹೋದರೆ ಯಾವುದು ಅನ್ನೋದು ನೋಡ್ತಾ ಹೋಗ್ಬೇಕು ಫಸ್ಟು. ಓಕೆ, ಕಾರ್ನರ್ ಪಾಯಿಂಟ್ಸ್ ನೋಡ್ತಾ ಹೋದರೆ ಒಂದು ಬಿ, ಒಂದು ಸಿ, ಒಂದು ಡಿ, ಇನ್ನೊಂದು ಇ. ಹಾಗಾದರೆ ಬಿ ಸಿ ಡಿ, ಇನ್ನೊಂದು ಇ. ಬಿ ಕಾರ್ನರ್ ಪಾಯಿಂಟ್ ನೋಡ್ತಾ ಹೋದರೆ ವೈ ಆಕ್ಸಿಸ್ ಮೇಲಿದೆ, ಎಕ್ಸ್ ಕೋಆರ್ಡಿನೇಟ್ 0, 5 ಡಿಸ್ಟೆನ್ಸಲ್ಲಿದೆ 5. ಮತ್ತು ಸಿನೂ ಸಹ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲಿದೆ, ಎಕ್ಸ್ ಕೋಆರ್ಡಿನೇಟ್ 0, ಇಟ್ಸ್ ಅಟ್ ದ ಪಾಯಿಂಟ್ 3, 0,3. ನೆಕ್ಸ್ಟ್ ಡಿ ಪಾಯಿಂಟಿಗೆ ಬಂದರೆ ಡಿ ಈಸ್ ಆನ್ ದ ಎಕ್ಸ್ ಆಕ್ಸಿಸ್ ಅದೇ ವೈ ಕೋಆರ್ಡಿನೇಟ್ ವಿಲ್ ಬಿ ಈಕ್ವಲ್ ಟು 0. ಅದರ ಡಿಸ್ಟೆನ್ಸ್ ಇರುವಂಥದ್ದು ಜಸ್ಟ್ 1, ಸೊ 1,0. ನೆಕ್ಸ್ಟ್ ಈ ಪಾಯಿಂಟು ಎಕ್ಸ್ ಆಕ್ಸಿಸ್ ಮೇಲಿದೆ, ಅದರ ವೈ ಕೋಆರ್ಡಿನೇಟ್ 0, ಬಟ್ ಅದರ ಡಿಸ್ಟೆನ್ಸ್ ಎಕ್ಸ್ ಆಕ್ಸಿಸಲ್ಲಿ ಎಷ್ಟಿದೆ? 6 ಇದೆ, 6,0. ಸೊ ಈ 4 ನಮಗೆ ಕಾರ್ನರ್ ಪಾಯಿಂಟ್ಸ್ ಬಂದಿರೋವಂಥದ್ದು. ಈಗ ಅದಕ್ಕೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ ಝೆಡ್ನ ನಾವೇನು ಮಾಡಬೇಕೀಗ? ಕಂಡುಹಿಡಿಯಬೇಕಾಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸಿಗೆ 0, ವೈಗೆ 5 ಫಸ್ಟು. -50 into 0 becomes 0, 20 into 5 it becomes 100. ನೆಕ್ಸ್ಟ್ ನೋಡಿದ್ರೆ 0,3 ತೊಗೊಂಡ್ರೆ ಮತ್ತೆ ಇದು 0 ಆಯಿತು, 23 ಸಹ 60. ನೆಕ್ಸ್ಟ್ ಡಿ ಈಸ್ 1,0 ಅಂದರೆ ಎಕ್ಸಿಗೆ 1 ಅಂದರೆ -50 into 1 becomes -50 ಆಗುತ್ತೆ. 20 into 0, 0, -50 plus 0 ಇದು -50 ಆಯಿತು.
ನೆಕ್ಸ್ಟ್ 6,0 -50 ಇಂಟು 6 ಅಂತ ಅಂದರೆ -300 ಪ್ಲಸ್ 20 ಇಂಟು 0 ಅಂದರೆ 0 -300 ಪ್ಲಸ್ 0 ಅಂದರೆ -300. ನನಗೆ ಕೇಳಿರೋದು ಏನು ಅವನು ಮಿನಿಮೈಸ್ ಅಂದರೆ ಏನರ್ಥ ಝೆಡ್ಡಿನ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡೀರಿ ಅಂತ. ಸೊ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀನಿ. ದ ಮಿನಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ ಯಾವ್ದು ಇದರಲ್ಲಿ ಮಿನಿಮಮ್ ಬೆಲೆ -300. ಯಾಕಂದರೆ ನೆಗೆಟಿವ್ ಸೈಡ್ ಇದೆ, ಇರಲಿ. ನೆಗೆಟಿವಲ್ಲಿ ದೊಡ್ಡದಾದರೆ ಚಿಕ್ಕದಾಗುತ್ತೆ, ದೊಡ್ಡದಾಗುತ್ತೆ. ನಿಮಗೆ ಗೊತ್ತು ನೆಗೆಟಿವ್ ಕಡೆ ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಜಾಸ್ತಿ ಆದಷ್ಟು ಅದರ ಇದು ಕಮ್ಮಿ ಆಗ್ತಾ ಹೋಗುತ್ತೆ, ನಂಬರ್ ದೊಡ್ಡದಾದಷ್ಟು. ಸೊ -300 ಇಸ್ ದ ಲೀಸ್ಟ್ ವ್ಯಾಲ್ಯೂ ಓವರ್ ಇಯರ್. ಯಾವ ಪಾಯಿಂಟಲ್ಲಿ ಬಂತು? ದ ಮಿನಿಮಮ್ ವ್ಯಾಲ್ಯೂ ಆಫ್ ಝೆಡ್ ಇಸ್ -300 ಅಟ್ 6,0. ಜೊತೆಯಲ್ಲಿ ಇಲ್ಲಿ ಮಾರ್ಕ್ ಮಾಡೋಣ, ದಿಸ್ ಈಸ್ ನಥಿಂಗ್ ಬಟ್ ದ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಾ ಹೇಳಿದ್ದು ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ? ಸೊ ಈ ಪ್ರಾಬ್ಲಮಲ್ಲಿ ಏನಾಯಿತು ನಮಗೆ? ಈ ಪ್ರಾಬ್ಲಮಲ್ಲಿ ಒಂದು ನೆಗೆಟಿವ್ ಸೈಡ್ಗೆ ಗ್ರಾಫ್ ಬಂತು, ಅಂದರೆ ಪಾಯಿಂಟ್ಸ್ ಮಾರ್ಕ್ ಆಯಿತು. ಆ ಮಾರ್ಕ್ ಪಾಯಿಂಟ್ಸ್ನ ಸಹಾಯದಿಂದ ನಾವೇನು ಮಾಡಿದ್ವಿ, ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಕಡೆಗೆ ಅದನ್ನು ತಗೊಂಡು ಫಸ್ಟ್ ಕ್ವಾಡ್ರೆಂಟ್ ರೀಜನ್ನನ್ನೇ ಕನ್ಸಿಡರ್ ಮಾಡಿ ಅದರಲ್ಲಿ ಫಿಸಿಬಲ್ ರೀಜನ್ ಕಂಡುಹಿಡಿದು ಆ ಕಾರ್ನರ್ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಝೆಡ್ಡಿನ ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡಿದೀವಿ. ಐ ಹೋಪ್ ಇವತ್ತು ಮಾಡಿದಂಥ ಪ್ರಾಬ್ಲಮ್ಮು ಕ್ಲೀನಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಫ್ ಎಟ್ ಆಲ್ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ನೀವುಗಳು ಕಮೆಂಟ್ ಸೆಕ್ಷನ್ನಲ್ಲಿ, ಯೂಟ್ಯೂಬಲ್ಲಿ ಲಾಸ್ಟಲ್ಲಿ ಕಮೆಂಟ್ ಸೆಕ್ಷನ್ ಇರುತ್ತೆ, ನಾವು ವಿಡಿಯೋ ನೋಡಬೇಕಾದ್ರೆ ಅಲ್ಲಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ. ಅಂದರೆ ಕ್ವಶನ್ ಹಾಕಿ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡಿ ಮುಂದಿನ ಪ್ರಾಬ್ಲಮ್ಗೆ ಹೋಗ್ತೀನಿ. ಥ್ಯಾಂಕ್ ಯು.